Good morning, children. Good morning, sir. Good morning. Good morning. ಇಂದಿನ ತರಗತಿಯಲ್ಲಿ ಯಾವ ಸಬ್ಜೆಕ್ಟ್ ನೋಡಿದ್ರು? ಗಣಿತವನ್ನು ಮಾಡಿದ್ರು. ಇವತ್ತು ದೈಹಿಕ ಶಿಕ್ಷಣ. ದೈಹಿಕ ಶಿಕ್ಷಣ. ದೈಹಿಕ ಶಿಕ್ಷಣದಲ್ಲಿ ಅದರಲ್ಲಿ ಎರಡು ವಿಧಗಳು. ಒಂದು ತಾತ್ವಿಕ ಮತ್ತೆ ಇನ್ನೊಂದು ಪ್ರಾಯೋಗಿಕ. ತಾತ್ವಿಕ ಅಂದ್ರೆ ಏನು? ತಾತ್ವಿಕ ಅಂದ್ರೆ ಏನು? ಪ್ರಾಯೋಗಿಕ ಅಂದ್ರೆ ಏನು? ಹೇಳಿ ನೋಡೋಣ. ಹೇಳಿ. ಒಂದು 50%. ಓಕೆ. ಇಂದು ಇನ್ಯಾರಿರ್ತೀರಿ? ತಾತ್ವಿಕ ಅಂದ್ರೆ 4 ಗೋಡೆಗಳ ಮಧ್ಯದಲ್ಲಿ ಕುಳಿತು, ಅಂದ್ರೆ ಇದೆ ಅಂತಲ್ಲ, ಹೊರಗಡೆ ಇರೋದು ವಿಷಯಗಳನ್ನ ತಿಳಿದುಕೊಳ್ಳುವಂಥದ್ದನ್ನ ನಾವೇನಂತ ಕರಿತೀವಿ? ತಾತ್ವಿಕ ವಿಷಯ ಅಂತ ಕರಿತೀವಿ. ತಾತ್ವಿಕ ವಿಭಾಗ ಯಾವ್ದು ಇರ್ಬೋದು? ಸ್ಪೋರ್ಟ್ಸ್ ಬಗ್ಗೆ ಇರ್ಬೋದು, ಆರೋಗ್ಯ ಶಿಕ್ಷಣ ಬಗ್ಗೆ ಇರ್ಬೋದು, ಯೋಗದ ಬಗ್ಗೆ ಇರ್ಬೋದು. ಇದನ್ನ ನಾವು ತಿಳ್ಕೊಳ್ಳೋದು, ನಾವು ಹೇಳಿದ್ದನ್ನ ತಿಳ್ಕೊಳ್ಳೋದನ್ನ ನಾವೇನಂತ ಕರಿತೀವಿ? ತಾತ್ವಿಕ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲಪ್ಪ? ಈಗ ಯಾವುದೇ ಒಂದು ಗೇಮ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಅದರ ಇತಿಹಾಸಗಳನ್ನ ತಿಳ್ಕೊಳ್ಳೋದು, ನಿಯಮಗಳನ್ನ ತಿಳ್ಕೊಳ್ಳೋದು, ಅವೆಲ್ಲ ತಾತ್ವಿಕ ಬರುತ್ತೆ. ಆದರೆ ಪ್ರಾಯೋಗಿಕ ಅಂದ್ರೇನು? ನಿಮಗೆ ವಾಲಿಬಾಲ್ ಹಿಂಗಿದೆ ಅಂತ ನಿಮಗೆ ತೋರಿಸಿದ್ರೆ ಗೊತ್ತಾಗುತ್ತಾ? ನಿಮಗೆ ಆಟ ಆಡಿಸ್ಬೇಕು ಅಲ್ವಾ? ಪ್ರತಿದಿನ ಸಂಜೆ ನಿಮಗೆ ಕಬಡ್ಡಿ, ಖೋಖೋ, ವಾಲಿಬಾಲ್ ಎಲ್ಲ ಆಟ ಆಡಿಸ್ತೀವಲ್ಲ, ಆ ಆಟವನ್ನ ಆಡೋದನ್ನ ಮುಂದೆ ನಿಮ್ಮಲ್ಲಿ ತಪ್ಪುಗಳನ್ನ ತಿದ್ದಿ ನಿಮಗೆ ಸರಿಪಡಿಸಿ ಆಟವನ್ನ ಆಡ್ತೀವಲ್ಲ, ಅದನ್ನ ಏನಂತ ಕರಿತೀವಿ? ಪ್ರಾಯೋಗಿಕ ಅಂತ ನಾವು ಕರಿತೀವಿ. ಅರ್ಥಾಯ್ತನಪ್ಪ? ಯೋಗಾಸನವನ್ನ ಮಾಡೋದನ್ನ ನಾವು ಬೋರ್ಡ್ ಮೇಲೆ ಅಥವಾ ಮೊಬೈಲ್ ಅಲ್ಲಿ, ಟಿವಿಯಲ್ಲಿ ಹಾಕಿ ತೋರಿಸ್ಬಿಟ್ರೆ ನಿಮಗೆ ಗೊತ್ತಾಗುತ್ತಾ? ನಿಮಗೆ ಮಾಡಿಸಿದಾಗ ಅದರ ಅನುಭವ ಗೊತ್ತಾಗೋದು ಅಲ್ವಾ? ಯೋಗಾಸನವನ್ನ ಮಾಡೋದ್ರಿಂದ, ಪ್ರಾಣಾಯಾಮದಿಂದ ಮಾಡೋದ್ರಿಂದ ಏನು ಉಪಯೋಗ ಆಗೋದು ನಿಮಗೆ ಅದು ಗೊತ್ತಾಗುತ್ತೆ. ಆದ್ರೆ ಹೇಗೆ ಮಾಡಬೇಕು, ಅದರಿಂದ ಏನೇನು ಪ್ರಯೋಜನಗಳನ್ನು ಅನ್ನೋದನ್ನ ತಿಳ್ಕೊಳ್ಳೋದು ತಾತ್ವಿಕ. ಇದಕ್ಕೆ ತಾತ್ವಿಕ ಅಂತ ಕರೀತಾರೆ. ನಿಮಗೆ ಗಣಿತದಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು ಪ್ರಯೋಗಗಳನ್ನ ಮಾಡಿ ತೋರಿಸ್ತಾರಲ್ವಾ, ಅದನ್ನ ಪ್ರಾಯೋಗಿಕ ಅಂತ ಕರೀತೀವಿ. ಅದೇ ನಿಮಗೆ ಪ್ರಯೋಗ ಮಾಡ್ತಿದಂಗೆ ಆ ವಸ್ತುಗಳನ್ನ ತೋರಿಸ್ತಿದ್ದಂಗೆ ಬರೀ ನಿಮಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಹಾಗಾಗಿ ನಾವೇನಂತ ಕರಿತೀವಿ? ಪ್ರಾಯೋಗಿಕ ಅಂದ್ರೆ ನಾವು ಅನುಭವದ ಮೂಲಕ ಮಾಡುವಂತ ಕ್ರಿಯೆಗೆ ಪ್ರಾಯೋಗಿಕ ಅಂತ ಕರಿತೀವಿ. ಅಂದ್ರೆ ಬಾಲನ್ನ ಹಿಡಿಬೇಕು, ಆಟವನ್ನ ಆಡಬೇಕು, ಹಾಕಿ ಸ್ಟಿಕ್ ತಗೊಂಡು ಆಟ ಆಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ತರ ಅಂತ ಗೊತ್ತಾಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಪ್ರಾಯೋಗಿಕ ಅಂತ ಕರಿತೀವಿ. ಈಗ ಅರ್ಥ ಆಯ್ತಲ್ಲ? ಈಗ ನಿಮಗೆ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಈ ಸರಿ 2 ಭಾಗಗಳನ್ನು ಮಾಡಿದ್ದಾರೆ. ಭಾಗ 1, ಅಂದ್ರೆ ಅರ್ಧ ವಾರ್ಷಿಕದ ತನಕ, ಅಕ್ಟೋಬರ್ ತನಕ ನಿಮ್ಗೆ ಏನು ಎಕ್ಸಾಮ್ ಆಗುತ್ತಲ್ಲ, ಅಕ್ಟೋಬರ್ ಅಲ್ಲಿ, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ, ಅಲ್ಲಿವರೆಗೂ ಒಂದು ಭಾಗವನ್ನ ಪಾಠವನ್ನ ಮಾಡ್ತೀವಿ. ನಂತರ ಇನ್ನೊಂದು ಪಾಠವನ್ನ, ನಂತರ ಭಾಗ 2 ಬಂದಿರುವಂತ ಪಾಠಗಳನ್ನ ನಾವೇನ್ ಮಾಡ್ತೀವಿ. ಇವತ್ತು ತಾತ್ವಿಕದಲ್ಲಿ ನೋಡಿ, ಮೇಲ್ಗಡೆ ತಾತ್ವಿಕ ಅಂತ, ಆ ತಾತ್ವಿಕದಲ್ಲಿ ಅಧ್ಯಾಯ 1 ತಿಳ್ಕೊಂತೀವಿ. ಯಾವ್ದನ್ನ ತಿಳ್ಕೊಂತಿದೀವಿ? ಯಾವ ಪಾಠವನ್ನು ತಿಳ್ಕೊಂತಿದೀವಿ? ಇವತ್ತು ಬಗ್ಗೆ ನಾವು ತಿಳ್ಕೊಳ್ತಿದೀವಿ ಅಲ್ವಾ? ಹಾಗಾದ್ರೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಅಂದ್ರೆ ಏನು ನೋಡೋಣ. ಜನರಲ್ ಆಗಿ ಹೇಳಿ ನೋಡೋಣ. ಏನ್ ಹೇಳಿ ನೋಡೋಣ. ದೈಹಿಕ ಶಿಕ್ಷಣ ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಅಲ್ವರಪ್ಪ? ಹೇಳಿ ನೋಡೋಣ. ಯಾರಿಗೆ ಗೊತ್ತು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮಗೆ ಬ್ರಿಟಿಷರು 1947ರಲ್ಲಿ ಏನ್ ಮಾಡಿದ್ರು? ಸ್ವಾತಂತ್ರ್ಯವನ್ನು ಕೊಟ್ಟು ಬ್ರಿಟಿಷರು ಹೋದ್ರು ಅಲ್ವಾ? ಆಗ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಸಾಮಾಜಿಕ ಪರಿಸ್ಥಿತಿ ಇರ್ಬೋದು, ಗೊತ್ತಾ, ಯಾವುದೂ ಸಹ ಸರಿ ಇರಲಿಲ್ಲ ನಮ್ಮ ಭಾರತದಲ್ಲಿ. ಎಲ್ಲ ಏನಾಗ್ತಾ ಬಂತು, ಕಾಲಕ್ರಮೇಣ ಬದಲಾವಣೆ ಮಾಡ್ಕೊಂತ ಈ ಒಂದು ಹಂತಕ್ಕೆ ಬಂದು ನಾವು ಇವತ್ತು ತಲುಪಿದೀವಿ ಅಲ್ವಾ? ಅದೇ ರೀತಿ ದೈಹಿಕ ಶಿಕ್ಷಣ ಅನ್ನೋದು ಸಹ ಏನು ಸ್ವತಂತ್ರ ಬಂದ ನಂತರ ಇದಕ್ಕೂ ಸಹ ತನ್ನದೇ ಆದಂತಹ ರೂಪರೇಷೆಗಳನ್ನ ಪಡ್ಕೊಳ್ತು
ಗೊತ್ತಾಯ್ತಾರಪ್ಪ. ಮತ್ತು ಏನೂ ಇಲ್ಲ, ಇವತ್ತು ಹಳ್ಳಿ ಕ್ರೀಡೆಗಳು ಎಷ್ಟೋ ಇದಾವಲ್ವಾ, ಕಬಡ್ಡಿ, ಖೋ ಖೋ ಇವೆಲ್ಲ ನಮ್ಮ ದೇಶೀಯ ಕ್ರೀಡೆಗಳು ಅಲ್ವಾ. ಅದೇ ರೀತಿ ಲಗೋರಿ ಆಡ್ತೀರಿ, ಗೋಲಿ ಆಡ್ತೀರಿ, ಕುಂಟಿಪೀಡೆ ಆಡ್ತೀರಿ, ಕಲ್ಲಾಟ ಆಡ್ತೀರಿ ಅಲ್ವಾ. ಇವೆಲ್ಲ ಯಾವುವು ಗ್ರಾಮೀಣ ಕ್ರೀಡೆಗಳು, ಅವು ನಮ್ಮ ಭಾರತದಲ್ಲೇ ಇದ್ವು. ಇವೆಲ್ಲ ಕ್ರೀಡೆಗಳೇ, ಅರ್ಥ ಆಯ್ತಾ. ಇನ್ನು ತುಂಬಾ ಇದಾವೆ, ಲಗೋರಿ, ಬೆನ್ನುಗುರಿ ಆಟ ಇವೆಲ್ಲ ಇದಾವಲ್ಲ, ಅವೆಲ್ಲ ನಮ್ಮ ಭಾರತೀಯ ಆಟಗಳು. ಅವೆಲ್ಲ ಸ್ವತಂತ್ರಕ್ಕಿಂತ ಮೊದಲಿಂದನೂ ಆಡ್ಕೊಂತ ಬಂದಂತಹ ಕ್ರೀಡೆಗಳು, ಆದ್ರೆ ಕ್ರಮಬದ್ಧವಾಗಿ ಇರಲಿಲ್ಲ. ಯಾಕಂದ್ರಪ್ಪ, ಈಗ ನೀವು ಮದುವೆ ಮನೆಗೆ ಹೋಗ್ತೀರಿ, ನಿಮಗೆ ಮೊದಲೇ ಮಜ್ಜಿಗೆ ಅನ್ನ ಸಾಂಬಾರ್ ಮಜ್ಜಿಗೆ ಸಾಂಬಾರ್ ಬಡಿಸಿದ್ರೆ ಏನಾಗುತ್ತೆ, ಅನ್ನ ಮಜ್ಜಿಗೆ ಬಡಿಸಿದ್ರೆ ಅದೇ ಒಳ್ಳೆ ತುಂಬಾ ತಿಂದಿರ್ತೀರಿ. ಅವಾಗ ನೀವು ಸ್ವೀಟ್ಸು, ಬೋಂಡ, ಖಾರ, ಪಲಾವು ಏನೇನೋ ತಗೊಂಡ್ಬಂದಿಟ್ರೆ ಏನ್ ಮಾಡ್ತೀರಿ, ಅಯ್ಯೋ ಫಸ್ಟ್ ಇಡೋದಲ್ವಾ, ಇದನ್ನ ಒಳ್ಳೆ ತುಂಬಾ ತಿಂದ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಲ್ವಾ. ಅದಕ್ಕೆ ನೀವು ಮದುವೆ ಮನೆಗಳಿಗೆ ಹೋಗಿ ಫಸ್ಟ್ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ ಈ ರೀತಿ ಎಲ್ಲ ಬಳಸ್ತಾರಲ್ವಾ. ಕ್ರಮಬದ್ಧವಾಗಿ ಬಡಿಸ್ಕೊಂತ ಹೋಗ್ತಾರೆ, ಒಂದೊಂದೇ ಬಡಿಸ್ಕೊಂತ ಹೋಗ್ತಾರೆ. ಕೊನೆಗೆ ಏನ್ ಮಾಡ್ತಾರೆ, ಮಜ್ಜಿಗೆ ಬಡಿಸಿ ಅಲ್ಲಿಗೆ ನಿಲ್ಲಿಸ್ತಾರೆ ಅಲ್ವಾ. ಇದು ಕ್ರಮಬದ್ಧವಾದಂತ ಊಟ. ಅದೇ ನೀವು ತಗೊಂಬಂದ್ ಬರೀ ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ ಹಾಕಿದ್ರೆ ಏನ್ ಮಾಡ್ತೀರಿ, ಅವೆಲ್ಲ ತಿಂತೀರಾ, ಬಡಿಸ್ತೀರ ಅಂದ್ರೆ ಇಲ್ಲಲ್ಲ. ಹಾಗಾಗಿ ಯಾವುದನ್ನ ತಿನ್ಬೇಕು ಕ್ರಮಬದ್ಧವಾಗಿ ಅದೇ ರೀತಿ ನಾವು ಮಾಡ್ತೀವಿ ಅಲ್ವಾ. ನಾವು ಪ್ರತಿದಿನನೂ ನಾವು ಈ ಶಾಲೆ ಬರ್ಬೇಕು, ಕ್ರಮಬದ್ಧವಾಗಿ ಬರ್ತೀರಿ ಅಲ್ವಾ. ಬೆಳಿಗ್ಗೆ ಬೇಗ ತೆಗ್ತೀರಿ, ಮನೆ ಕೆಲಸಗಳು ಮಾಡ್ತೀರಿ, ನಂತರ ನಿಮ್ಮ ಕೆಲಸಗಳು ಇರ್ತವೆ, ಆ ನಿತ್ಯ ಕರ್ಮಗಳನ್ನು ಮುಗಿಸ್ಕೊತೀರಿ, ನಂತರ ಮನೆ ದೇವರ ಕೆಲಸಗಳೆಲ್ಲ ಮುಗಿಸಿ ಓದೋದಿದ್ರೆ ಓದ್ಬಿಟ್ಟು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಇಲ್ಲಿ ಬರ್ತೀರಿ ಅಲ್ವಾ. ಇಲ್ಲಿ ಶಾಲೆಯಲ್ಲಿ ಕೂತ್ಕೊಳ್ತೀರಿ, ಕ್ಲಾಸ್ ಕೇಳ್ತೀರಿ, ಎಲ್ಲ ಮಾಡಿದಾದ ನಂತರ ಮತ್ತೆ ಮನೆಗೆ ಹೋಗ್ತೀರಿ. ಇದು ಕ್ರಮಬದ್ಧವಾದಂತ ಜೀವನ. ಅದೇ ನೀವು ಅಲ್ಲಿಂದ ಬಂದು ಸರ್ ನಾನು ಶಾಲೆಗೆ ಬಂದಿದ್ದೀನಿ, ಮರ್ತು ಬಂದಿದ್ದೀನಿ, ತಿಂಡಿಲ್ಲ, ಊಟ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ನಾನು ಈಗ ಹೋಗ್ಬರ್ತೀನಿ ಅಂತ ಅದು ಕ್ರಮಬದ್ಧವಾದ ಜೀವನನ ಅಲ್ಲ ಅಲ್ವಾ. ಅದೇ ರೀತಿ ದೈಹಿಕ ಶಿಕ್ಷಣ ಅನ್ನೋದು ಮೊದಲೇನಾಗಿತ್ತು ಅಂದ್ರೆ ಅದು ತನ್ನದೇ ಆದಂತಹ ಒಂದು ವಿಶೇಷತೆ ಇರಲಿಲ್ಲ, ಒಂದು ಕ್ರಮಬದ್ಧವಾಗಿ ಇರಲಿಲ್ಲ. ಆದ್ರೆ ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಒಂದು ರೂಪುರೇಷೆಗಳನ್ನ ರೂಪಿಸ್ತಾ ಬರ್ತಾರೆ. ಈ ಏನು ಈ ಡಿಸಿಪ್ಲಿನ್ NDS ಅಂತ ಕರಿತೀವಿ, ನ್ಯಾಷನಲ್ ಡಿಸಿಪ್ಲಿನ್ ಅಂತ ಅಂದ್ಬಿಟ್ಟು ಕರಿತೀವಿ, ಸ್ಕೀಮ್ ಅಂತ ಅಂದ್ಬಿಟ್ಟು, ಅಂದ್ರೆ ಶಿಸ್ತನ್ನ ಕಲಿಸುವಂತ ಒಂದು ಕ್ರಿಯೆಯನ್ನ ನಾವೇನು ಕರಿತೀವಿ, ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತ ನಾವು ಕರಿತೀವಿ. ಪಥಸಂಚಲನವನ್ನ ಮಾಡಿಸ್ತಾ ಇದ್ರು. ಅವತ್ತಿನ ಕಾಲದಲ್ಲಿ ಭಾರತೀಯ ಸೈನಿಕರಿಗೆ ಶಿಸ್ತನ್ನು ಮೂಡಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು, ಪಥಸಂಚಲನವನ್ನ ಮಾಡಿಸ್ತಾ ಇದ್ರು, ಪ್ರಭಾತ್ ಫೇರಿಗಳನ್ನ ಮಾಡಿಸ್ತಾ ಇದ್ರು. ಆ ರೀತಿ ಮಾಡಿಸೋದ್ರಿಂದ ಅವರಿಗೆ ಶಿಸ್ತನ್ನು ಬಂತು. ಹಾಗಾಗಿ ಬರ್ತಾ 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 ಆವಿಷ್ಕರಿಸ್ಕೊಂತ ಎಂತ ಮಾಡ್ತಾರೆ, ಈ ದೈಹಿಕ ಶಿಕ್ಷಣದ ಬಗ್ಗೆ ಸಹ ಒಂದು ಕ್ರಮಬದ್ಧವಾದಂತಹ ಒಂದು ಅಧ್ಯಯನವನ್ನು ಮಾಡಿ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದ್ರೆ, ಇವತ್ತು ನಿಮಗೆ ಏನ್ ಪಾಠ ಮಾಡ್ತಾ ಇದ್ದೀವಿ ಇಲ್ಲಿಗೆ ಬಂದು ಈ ನಮ್ಮ ದೈಹಿಕ ಶಿಕ್ಷಣ ನಿಂತಿದೆ. ಬರೀ ಕ್ರೀಡೆಗಳು ಒಂದೇ ಅಲ್ಲ, ಅದರ ಬಗ್ಗೆ ಪಾಠಗಳನ್ನು 1ನೇ ಕ್ಲಾಸಿಂದ ಹಿಡಿದು 10ನೇ ತರಗತಿಯವರೆಗೂ ಪಾಠಗಳನ್ನ ಬೋಧಿಸಬೇಕು, ಕಂಪಲ್ಸರಿಯಾಗಿ ಪಾಠವನ್ನ ಮಾಡಬೇಕು, ತಿಳಿಸಬೇಕು ದೈಹಿಕ ಶಿಕ್ಷಣದ ಬಗ್ಗೆ ಅಂತ ಅಂದ್ಬಿಟ್ಟು ರೀತಿ ನಿಯಮಗಳನ್ನ ತಂದಿದ್ರೆ ಅದರ ಬಗ್ಗೆ ನಾವು ಇವತ್ತು ಏನ್ ಮಾಡ್ತೀವಿ, ತಿಳ್ಕೊಳ್ಳೋಣ. ಈ ಅಧ್ಯಯನದಲ್ಲಿ ಕೆಳಗಿನ ಅಂಶಗಳನ್ನ ನಾವೇನ್ ಮಾಡ್ತೀವಿ, ತಿಳ್ಕೊಳ್ತೀವಿ. ಯಾವ್ದು ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ, ನಂತರ ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳ ನೇಮಕ. ಸಮಿತಿ ಅಂದ್ರೆ ಏನು? ವಿವಿಧ ಸಮಿತಿಗಳನ್ನ ರಚಿಸ್ತಾರೆ. ಸಂಘಟನೆಗಳು ಸ್ವಲ್ಪ ಬಂದೆ ಅಲ್ಲ, ಸಂಘಗಳು ಅದೇ ಕಮಿಟಿ ಅದೇ ಬರುತ್ತೆ. ಹೇಗ್ ಮಾಡ್ತಾರೆ, ಈಗ ಇವತ್ತು 9ನೇ ತರಗತಿಯಿಂದ ಒಂದಷ್ಟು ಕೆಲಸಗಳಾಗಬೇಕು. ಏನೇನಾಗಬೇಕು, ನೀರಿಗಾಗಬೇಕು, ಕಸ ಗುಡಿಸ್ಬೇಕು, ಕ್ಲಾಸ್ ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಆಫೀಸ್ ರೂಮ್ ಕ್ಲೀನ್ ಮಾಡಬೇಕು ಅಂತ ಹೇಳ್ತೀನಿ ಅನ್ಕೊಳ್ತೀವಿ. ನೀವೇನ್ ಮಾಡ್ತೀವಿ, ಎಲ್ಲರೂ ನೀರು ಹಿಡಿಯಕ್ಕೆ ಹೋಗ್ತೀರಾ, ಎಲ್ಲರೂ ಕಸ ಗುಡಿಸ್ತಾ ಕೂತ್ಕೊಂತೀರಾ, ಎಲ್ಲರೂ ಆಫೀಸ್ ರೂಮ್ ಕ್ಲೀನ್ ಮಾಡಕ್ ಹೋಗ್ತೀರಾ, ಏನ್ ಮಾಡ್ತೀರಿ, ನಾವು 3
ನೀರಿಗೆ ಎತ್ತೋಣ, ನಾವು 3 ಜನ ಕಸ ಗುಡಿಸೋಣ, ನಾವು 3 ಜನ ಬಿಲ್ಡಿಂಗ್ ಕ್ಲೀನ್ ಮಾಡೋಣ, ನಾವು ಇನ್ನೊಂದು 3 ಜನ ಏನ್ ಮಾಡೋಣ ಸರ್, ನಾವು 3 ಜನ ಇದನ್ನ ವಹಿಸ್ಕೊಂಡಿದ್ವಿ ಸರ್, ಇದನ್ನ ನಾವು ಮಾಡ್ಕೊಂಡು ಬಂದ್ವಿ. ಅಲ್ಲಿಗೆ ನಿಮ್ಮ ಏನು 3 ಜನ 4 ಜನ 5 ಜನ ಮಾಡ್ಕೊಂಡಿರ್ತೀರಲ್ಲ ಅದೇನಂತ ಕರೀತಾರೆ? ಕಮಿಟಿ, ಸಂಘಟನೆ ಅಂತ ಕರಿತೀವಿ ಅಲ್ವಾ? ಗುಂಪುಗಳನ್ನ ಮಾಡ್ಕೊಂತೀವಿ ಅಲ್ವಾ? ನಾವು ನಿಮಗೆ ಏನಾದ್ರು ಹೇಳೋದಾದ್ರೆ ಎಲ್ಲರೂ ಸೇರ್ ಮಾಡಿ ಅಂತ ಹೇಳ್ತೀವಿ, ನೀವು ಈ ಕೆಲಸ ಮಾಡಿ, ನೀವು ಈ ಕೆಲಸ ಮಾಡಿ, ನೀವು ಇದು ಮಾಡಿ, ಈ ತರ ನಡ್ಕೊಳ್ಳಿ ಅಂತ ಹೇಳಲ್ವಾ ನಾವು? ಅಲ್ಲಿಗೆ ಅದನ್ನು ನಾವು ಸಮಿತಿ ಅಂತ ಕರಿತೀವಿ. ಆ ಸಮಿತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿವಿಧ ಸಮಿತಿಗಳು ನೀಡಿದ ಶಿಫಾರಸುಗಳು ಮತ್ತು ಅನುಷ್ಠಾನವನ್ನ ಸರ್ಕಾರ ತಂದಿರೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತೀವಿ. ದೈಹಿಕ ಶಿಕ್ಷಣದ ಬೆಳವಣಿಗೆಯು ಭಾರತದಲ್ಲಿ ತನ್ನದೇ ಆದಂತಹ ಇತಿಹಾಸವನ್ನು ಏನ್ ಮಾಡಿದೆ, ಹೊಂದಿದೆ. ಅಂದ್ರೆ ಭಾರತದಲ್ಲಿ ದೈಹಿಕ ಶಿಕ್ಷಣ ಅನ್ನೋದು ಪ್ರತಿಯೊಂದು ಇದರಲ್ಲೂ ಸಹ ನಾವೇನ್ ಮಾಡ್ತೀವಿ, ಇವತ್ತು ಒಂದು ಇತಿಹಾಸವನ್ನ, ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿದೆ. ಗೊತ್ತಾಯ್ತೇನಪ್ಪ? ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ನಂತರ ನಡೆದು ಬಂದ ಹಿನ್ನೆಲೆಯನ್ನು ಹಾಗೂ ಪ್ರಸ್ತುತ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆ ಬೆಳವಣಿಗೆಯನ್ನ ಇವತ್ತು ನಾವೇನ್ ಮಾಡ್ತೀವಿ, ತಿಳ್ಕೊಳ್ತೀವಿ. ಅಂದ್ರೆ ಸ್ವತಂತ್ರ ಬರೋಕ್ಕಿಂತ ಮೊದಲು ಮತ್ತು ನಂತರ, ಸ್ವತಂತ್ರ ಬಂದ ನಂತರ ನಾವೇನ್ ಮಾಡ್ತೀವಿ, ಆ ಒಂದು ದೈಹಿಕ ಶಿಕ್ಷಣದ ಬೆಳವಣಿಗೆ ಬಗ್ಗೆ ನಾವು ತಿಳ್ಕೊಳ್ತೀವಿ. ಸ್ವತಂತ್ರ ಪೂರ್ವದಲ್ಲಿ ಲ್ಯಾಡ್ ಮೆಕಾಲೆ ನೋಡಿ, ಇವತ್ತು ಈ ಶಿಕ್ಷಣ ಅನ್ನೋದೇನು ಪಡಿತಿದ್ದೀರಲ್ಲ, ಇವತ್ತು ಓದು ವಿದ್ಯಾಭ್ಯಾಸ ಅನ್ನೋದೇನಿದೆಯಲ್ಲ, ಇದಕ್ಕೆಲ್ಲ ಮೇನ್ ಬುನಾದಿ ಹಾಕೋರು ಯಾರು? ಲಾರ್ಡ್ ಮೆಕಾಲೆ. ಅಂದ್ರೆ ಆಧುನಿಕ ಶಿಕ್ಷಣಕ್ಕೆ. ಪ್ರಾಚೀನ ಶಿಕ್ಷಣ ನಮ್ದು ಯಾವುದು? ಭಾರತದಲ್ಲಿ ಪ್ರಾಚೀನ ಶಿಕ್ಷಣ ಅಂದ್ರೆ ಈ ಬ್ರಿಟಿಷ್ ಬರೋಕ್ಕಿಂತ ಮೊದಲಿಂದಲೂ ಶಿಕ್ಷಣ ವ್ಯವಸ್ಥೆ ಇತ್ತು. ಆದರೆ ಲಾರ್ಡ್ ಮೆಕಾಲೆ ಬಂದ ಮೇಲೆ ಏನ್ ಮಾಡಿ, ಈ ಶಿಕ್ಷಣದ ಪದ್ಧತಿಯನ್ನ ಬದಲಾವಣೆಯನ್ನು ಮಾಡಿ ಹಲವಾರು ರೀತಿಯಂತಹ ಆಧುನಿಕವಾಗಿ ಬೇಕಾದಂತಹ ಪ್ರಯೋಜನಗಳನ್ನ, ಬೇಕಾದ ಉಪಯುಕ್ತ ಮಾಹಿತಿಗಳನ್ನು ಸಂಗ್ರಹಿಸಿ ಈ ಪುಸ್ತಕಗಳನ್ನ ಮಾಡೋದ್ರ ಮೂಲಕ, ಓದು ಬರಹವನ್ನ ಕಲಿಯೋದ್ರ ಮೂಲಕ ಭಾರತಕ್ಕೆ ಮಾಡ್ತಾರೆ, ಶಿಕ್ಷಣದ ವ್ಯವಸ್ಥೆಯನ್ನ ತಂದುಕೊಡ್ತಾರೆ. ಶೈಕ್ಷಣಿಕ ಧೋರಣೆಯು ಪರಿಣಾಮವಾಗಿ 1857ರ ಹೊತ್ತಿಗೆ ಹೊಸ ಶಾಲೆಗಳು, ವಿಶೇಷವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಅದೇನಪ್ಪ, ಈ ಲಾರ್ಡ್ ಮೆಕಾಲೆ ಅನ್ನೋ ಶೈಕ್ಷಣಿಕ ಧೋರಣೆಯಿಂದಾಗಿ ಏನಾಗುತ್ತೆ ಅಂತಂದ್ರೆ 1857ರಲ್ಲಿ, ಎಷ್ಟರಲ್ಲಿ 1857ರಲ್ಲಿ ಏನ್ ಮಾಡ್ತಾರೆ, ಹೊಸ ಶಾಲೆಗಳು, ವಿಶೇಷವಾಗಿ ಮಿಷನರಿ ಶಾಲೆಗಳು. ಮಿಷನರಿ ಶಾಲೆಗಳು ಅಂದ್ರೇನು? ಮಿಷನರಿ ಶಾಲೆಗಳು ಅಂದ್ರು ಕಾನ್ವೆಂಟ್ ಅಲ್ಲಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ. ಮಿಷನರಿ ಸ್ಕೂಲ್ಗಳು ಅಂದ್ರೆ ಕ್ರಿಶ್ಚಿಯನ್ ಸ್ಕೂಲ್ಗಳು ಅಂತ. ಕ್ರಿಶ್ಚಿಯನ್ ಸ್ಕೂಲ್ಗಳು ಏನ್ ಸೆಂಟ್ ಜೋಸೆಫ್, ಸೆಂಟ್ ಮೇರಿಸ್, ಸೆಂಟ್ ಜೇವಿಯರ್ ಅಂತ ಏನ್ ಕೇಳ್ತೀವಲ್ಲ, ಅವುಗಳನ್ನ ನಾವು ತಿಳ್ಕೊಳ್ತೀವಿ. 65 ನಾವು ಏನ್ ಮಾಡ್ತೀವಿ, ತಿಳ್ಕೊಳ್ತೀವಿ. ಅರ್ಥ ಆಯ್ತಲ್ಲ? ಮಿಷನರಿ ಶಾಲೆಗಳು ಅಂದ್ರೆ ಅರ್ಥ ಆಯ್ತಲ್ಲ? ಅದನ್ನ ಮಿಷನರಿ ಶಾಲೆಗಳನ್ನ ಬ್ರಿಟಿಷ್ ಮತ್ತೆ ಅವ್ರು ಕ್ರಿಶ್ಚಿಯನ್ಸ್ ಅವ್ರೇನ್ ಮಾಡಿದ್ರು, ಈ ಒಂದು ಮಿಷನರಿ ಶಾಲೆಗಳನ್ನ ತಂದು ಎಲ್ಲಾ ಕಡೆಗೂ ಇದು ಮಾಡಿದ್ರು. ಇವತ್ತು ಸ್ವತಂತ್ರ ಮೇಲೆ, ಸ್ವತಂತ್ರಕ್ಕಿಂತ ಮೊದಲಿನೂ ಮಿಷನರಿ ಶಾಲೆಗಳಲ್ಲೇ ಇವತ್ತು ನಾವು ಇವತ್ತು ಇಷ್ಟೆಲ್ಲ ನಾಲೆಡ್ಜ್ ಪಡ್ಕೊಂಡಿದ್ದೀವಿ ಅಂದ್ರೆ ಅದೇ ಮುಖ್ಯ ಕಾರಣ ಆಗಿರುತ್ತೆ. ಇದರ ಪರಿಣಾಮವಾಗಿ ಭಾರತೀಯ ಮೂಲದ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕ್ರಮೇಣ ಕಡೆಗಣಿಸಲಾಯಿತು. ನೋಡಿ, ನಾನು ಇವಾಗ ಹೇಳಿದೆ, ನಾನು ಏನಂತ ಹೇಳಿದೆ, ಇದರ ಪರಿಣಾಮವಾಗಿ ಈ ಮಿಷನರಿ ಶಾಲೆಗಳು ಬಂದಲ್ಲ, ಈ ಬಂದಿದ್ರಿಂದನೇ ಅವರು ಆ ಪಾಶ್ಚಾತ್ಯ ದೇಶದ ಕ್ರೀಡೆಗಳನ್ನ ಇಂಗ್ಲಿಷಲ್ಲಿ ಪರಿಚಯಿಸ್ತಾರೆ. ಆದರೆ ನಮ್ಮ ದೇಶೀಯ ಕ್ರೀಡೆಗಳು ಅಂತ ಹೇಳಿದ್ನಲ್ಲ, ಅವೆಲ್ಲ ಏನಾಗ್ತವೆ, ಕ್ರೀಡೆಗಳು, ದೈಹಿಕ ಚಟುವಟಿಕೆಗಳನ್ನು ಕ್ರಮೇಣ ಕಡೆಗಣಿಸಲಾಯಿತು. ನಾವೇನ್ ಆಗ್ತಿದ್ವಲ್ಲ, ಬುಗುರಿ, ಗೋಲಿ ಆಟ, ಈ ಚಿನ್ನಿದಾಟ, ಇವೆಲ್ಲ ಇದ್ವಲ್ಲ, ಅವನ್ನೆಲ್ಲ ಇವತ್ತು ಮರೆ ಮಾಡ್ತಿದ್ವಿ. ಆದ್ರೆ ಇವತ್ತು ಹಳ್ಳಿಗಳಲ್ಲಿ ಇವತ್ತಿಗೂ ಹಾಕ್ತಾರೆ. ಅವೆಲ್ಲ ನಮ್ಮ ಭಾರತೀಯ ಕ್ರೀಡೆಗಳು. ಗೊತ್ತಾಯ್ತಲ್ಲಪ್ಪ? ಈಗ ಏನು ಈ ಫುಟ್ಬಾಲು, ಕ್ರಿಕೆಟ್, ವಾಲಿಬಾಲು, ಈ ಏನು ಶಟಲ್ ಬ್ಯಾಡ್ಮಿಂಟನ್ ಎಲ್ಲ ಏನಿದಾವೆ, ಇವೆಲ್ಲವೂ ವಿದೇಶಿ ಆಟಗಳು. ಖೋ ಖೋ, ಕಬಡ್ಡಿ ನಮ್ಮ ಭಾರತೀಯ ಕ್ರೀಡೆಗಳು. ಗೊತ್ತಾಯ್ತಾ? ಇವುಗಳನ್ನ ಏನ್ ಮಾಡ್ತಾರೆ, ನಮ್ಮ ಭಾರತೀಯ ಕ್ರೀಡೆಗಳನ್ನ ಕಡೆಗಣಿಸ್ತಾರೆ. ಅದೇನ್ ಹಾಕಬೇಡ್ರಿ, ಅದು ಹಾಕಬೇಡಿ, ಬರೀ ಅಲ್ಲೇನ್ ಹಾಕಕ್ ಹೋಗ್ತೀರಿ, ಅವೆಲ್ಲ ಆಡಬಾರ್ದು ಅಂತ ಅದನ್ನ ಏನ್ ಮಾಡ್ತಾರೆ,
ಮರೆಮಾಚಿಸ್ತಾ ಬಂದರು ಶಿಕ್ಷಣ ವ್ಯವಸ್ಥೆಯಲ್ಲಿ. ಇದನ್ನು ನಾವು ಕರಿತೀವಿ. ಮತ್ತು ಭಾರತೀಯ ಶಿಕ್ಷಣ ಪದ್ಧತಿಯು ಪಾಶ್ಚಿಮಾತ್ಯೀಕರಣವಾಯಿತು. ಪಾಶ್ಚಿಮಾತ್ಯೀಕರಣ ಅಂದ್ರೇನು? ಏನಪ್ಪ ಪಾಶ್ಚಿಮಾತ್ಯೀಕರಣ ಅಂತಂದ್ರೆ? ಆಟಗಳನ್ನು ಗೊಬ್ಬೇ ಅಲ್ಲ, ಶಿಕ್ಷಣ ವ್ಯವಸ್ಥೆಯಲ್ಲೂ ಸಹ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಂಗ್ಲಿಷ್ ಅನ್ನ ಕಲಿತಿದ್ರು. ಆ ಇಂಗ್ಲಿಷ್ ಅನ್ನ ತಗೊಂಡ್ಬಂದು ಇಲ್ಲಿ ನಮ್ದು ಯಾವ ಒಂದು ವ್ಯವಸ್ಥೆ ಇತ್ತು, ಶಿಕ್ಷಣ ವ್ಯವಸ್ಥೆ ಮೊದಲು ಭಾರತದಲ್ಲಿ ಗುರುಕುಲ ವ್ಯವಸ್ಥೆ ಇತ್ತು. ಅಂದ್ರೆ ಗುರುಗಳು ಏನ್ ಮಾಡ್ತಾ ಇದ್ರು, ಮುನಿಗಳು ಹಳ್ಳಿಗಳಲ್ಲಿ ಒಂದು ಸಣ್ಣ ಗುಡಿಸಲುಗಳನ್ನ ಹಾಕೊಂಡು ಅಲ್ಲಿ ಪಾಠವನ್ನ ಮಾಡ್ತಿದ್ರು. ನಾವು ನೋಡಿದೀವಿ, ಟಿವಿಗಳೆಲ್ಲ ನೋಡಿದ್ವಲ್ಲ. ರಾಜರು ಮಹಾರಾಜರು ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಿದ್ದಲ್ಲ, ವಿದ್ಯೆಗಳನ್ನ ಹೇಳ್ಕೊಡ್ತಿದ್ದೆಲ್ಲ ನೋಡಿದಿರಲ್ಲ. ಅವೆಲ್ಲ ಏನಾಯ್ತು, ಕಡೆಗಣಿಸ್ತಾ ಬಂದ್ರು. ಪಾಶ್ಚಿಮಾತ್ಯ ದೇಶದ ಈ ಶಿಕ್ಷಣ ಏನ್ ವ್ಯವಸ್ಥೆ ಇದೆಯಲ್ಲ, ಹಂಗೆ 4 ಗೋಡೆಗಳ ಮಧ್ಯದಲ್ಲಿ ಕುತ್ಕೊಂಡು ಈ ರೀತಿಯಲ್ಲೇ ಪಾಠ ಮಾಡಬೇಕು, ಕೇಳಬೇಕು ಅನ್ನೋದೆಲ್ಲ ಇದೆಯಲ್ಲ, ಇದೆಲ್ಲ ಏನು ಪಾಶ್ಚಿಮಾತ್ಯೀಕರಣದ ಪ್ರಭಾವವಾಗಿ ಇವತ್ತು ಈ ಒಂದು ಇದಕ್ಕೆ ನಾವು ಒಳಗಾಗಿದ್ದೀವಿ. ಗೊತ್ತಾಯ್ತಾ? ಸ್ವಾತಂತ್ರ್ಯ ನಂತರ 1948ರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗಳನ್ನು ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನು ಮತ್ತು ವಿಶ್ವವಿದ್ಯಾಲಯ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಲು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ಏನ್ ಮಾಡ್ತು, ನೇಮಿಸಿತು. ಗೊತ್ತಾಯ್ತಲ್ಲ? ಸ್ವಾತಂತ್ರ್ಯ ನಂತರ 1948ರಲ್ಲಿ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಮಾಧ್ಯಮಿಕ ಶಾಲೆಗಳು. ಮಾಧ್ಯಮಿಕ ಶಾಲೆ ಅಂದ್ರೆ ಯಾವುದು? ಮಾಧ್ಯಮಿಕ ಶಾಲೆ ಅಂದ್ರೆ ಈ ಪ್ರೈಮರಿ ತನಕ 7ನೇ ಕ್ಲಾಸ್ ತನಕ ಇದೆ, ಅದು ನಾವು ಮಾಧ್ಯಮಿಕ ಶಾಲೆ ಅಂತ ಕರಿತೀವಿ. ನಿಮಗೆ ಪ್ರೌಢಶಾಲೆಗಳು ಅಂತ ಕರಿತೀವಿ. ಅಲ್ವಪ್ಪ? ಈ ಒಂದು ಮಾಧ್ಯಮಿಕ ಶಾಲೆಗಳಲ್ಲಿ ಸ್ಥಿತಿಗತಿಗಳನ್ನು, ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನ ಉತ್ತಮಪಡಿಸಲು ತಾರಾಚಂದ್ ಒಂದು ಸಮಿತಿಯನ್ನ ರಚಿಸ್ತಾರೆ ಕೇಂದ್ರ ಸರ್ಕಾರ. ಅವ್ರದ್ದು ಏನ್ ಕೆಲಸ, ಆ ಕಮಿಟಿ ಏನ್ ಕೆಲಸ ಅಂದ್ರೆ ಒಂದಷ್ಟು ಹಳ್ಳಿಗಳಿಗೋ ಸಿಟಿಗಳಿಗೋ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿಯ ಶಿಕ್ಷಣವನ್ನ ವಿದ್ಯಾರ್ಥಿಗಳು ಪಡಿತಿದ್ದಾರೆ, ಮಕ್ಕಳುಗಳು ಯಾವ ರೀತಿಯ ಶಿಕ್ಷಣವನ್ನ ಪಡಿತಿದ್ದಾರೆ, ಇದು ದೈಹಿಕ ಶಿಕ್ಷಣವನ್ನ ಅಳವಡಿಸೋದ್ರಿಂದ ಏನು ಉಪಯೋಗ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಕಮಿಟಿಯನ್ನು ಮಾಡ್ತಾರೆ. ಹಾಗೂ ವಿಶ್ವವಿದ್ಯಾಲಯಗಳಲ್ಲಿಯ ಶಿಕ್ಷಣ ವ್ಯವಸ್ಥೆಯನ್ನು ಪರಿಶೀಲಿಸಲು. ವಿಶ್ವವಿದ್ಯಾಲಯಗಳಲ್ಲಿ ಯಾವ ವಿಶ್ವವಿದ್ಯಾಲಯಗಳು ಯಾವಪ್ಪ ಏನು ಗೊತ್ತಿರೋದೇನ್ರಿ? ವಿಶ್ವವಿದ್ಯಾಲಯಗಳು ಅಲ್ಲ, ಯೂನಿವರ್ಸಿಟಿ ಅಂತ ಕರೆಯುವ. ನಾವು ಚಿಕ್ಕಮಗಳೂರು ಯಾವ ಯೂನಿವರ್ಸಿಟಿ ಸೇರಿದೆ? ಕುವೆಂಪು ವಿಶ್ವವಿದ್ಯಾಲಯ. ಗೊತ್ತಾಯ್ತನಪ್ಪ? ನೀವು SSLC ಅನ್ನು ಮುಗಿಸಿದ ನಂತರ PUC ಹೋಗ್ತೀರಿ, PUC ಅನ್ನು ಮುಗಿಸಿದ ನಂತರ ಡಿಗ್ರಿ ಹೋಗ್ತೀರಿ ಅಲ್ವಾ? ಆ ಡಿಗ್ರಿ ಎಲ್ಲ ಯಾವ ಅಂಡರ್ ಅಲ್ಲಿ ನಡೆಯುತ್ತೆ ಅಂದ್ರೆ ವಿಶ್ವವಿದ್ಯಾಲಯಗಳ ಅಂಡರ್ ಅಲ್ಲಿ ನಡೆಯುತ್ತೆ. ಅದೇ ನೀವು ಮಂಗಳೂರು ಉಜಿರೆಲ್ಲ ಹೋಗ್ರಿ ಡಿಗ್ರಿನ, ಅದ್ಯಾವ ವಿಶ್ವವಿದ್ಯಾಲಯ? ಮಂಗಳೂರು ವಿಶ್ವವಿದ್ಯಾಲಯ. ಅರ್ಥ ಆಯ್ತಲ್ಲಪ್ಪ? ಅಲ್ಲಿ ಒಂದಷ್ಟು ಜಿಲ್ಲೆಗಳನ್ನ ಡಿವೈಡ್ ಮಾಡಿರ್ತಾರೆ ಯೂನಿವರ್ಸಿಟಿಗಳಲ್ಲಿ. ಗೊತ್ತಾಯ್ತಲ್ಲ? ನಮ್ದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಕುವೆಂಪು ವಿಶ್ವವಿದ್ಯಾಲಯ ಬರುತ್ತೆ. ಅದೇ ನಾವು ಮಂಗಳೂರು ಕಡೆ ಹೋದ್ರೆ ಉಡುಪಿ, ಮಂಗಳೂರು ಇವೆಲ್ಲ ಯಾವ್ದು ಬರುತ್ತೆ? ಮಡಿಕೇರಿ ಎಲ್ಲ ಮಂಗಳೂರು ವಿಶ್ವವಿದ್ಯಾಲಯ. ಅಲ್ಲಿ ಜಿಲ್ಲೆಯಲ್ಲಿರುವಂತಹ ಕಾಲೇಜುಗಳು, ಡಿಗ್ರಿ ಕಾಲೇಜುಗಳೆಲ್ಲ ಯಾವ ಅಂಡರ್ ಬರುತ್ತೆ? ಮಂಗಳೂರು ವಿಶ್ವವಿದ್ಯಾಲಯ ಅಂಡರ್ ಬರುತ್ತೆ. ಅದೇ ನಮ್ಮ ಹಾಸನ, ಮೈಸೂರು, ಮಂಡ್ಯ ಆ ಜಿಲ್ಲೆಗಳಲ್ಲಿ ಹೋದಾಗ ಅಲ್ಲಿ ಡಿಗ್ರಿ ಕಾಲೇಜುಗಳು ಏನಿರ್ತಾವಲ್ಲ ಅವೆಲ್ಲ ಯಾವ ಯೂನಿವರ್ಸಿಟಿ ಸೇರಿರುತ್ತೆ ಅಂದ್ರೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸೇರುತ್ತೆ. ಅದೇ ಬೆಂಗಳೂರು, ಕೋಲಾರ ಇವೆಲ್ಲ ಏನಿಗೆ ಸೇರಿರುತ್ತೆ ಅಂದ್ರೆ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸೇರುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅಂತ ಇದೆ. ಇಲ್ಲಿ ಧಾರವಾಡದಲ್ಲಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ಸೈಡಿನ ವಿದ್ಯಾರ್ಥಿಗಳು, ಹಾಗೆ ಈ ಸೈಡಿನ ವಿದ್ಯಾರ್ಥಿಗಳು ಡಿಗ್ರಿಯನ್ನು ಮಾಡಬೇಕು ಅಂದ್ರೆ ಆ ಕರ್ನಾಟಕ ವಿಶ್ವವಿದ್ಯಾಲಯದ ಅಂಡರ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಓದಬೇಕಾಗುತ್ತೆ, ವಿದ್ಯಾಭ್ಯಾಸವನ್ನು ಮಾಡ್ಬೇಕಾಗುತ್ತೆ. ಆ ವಿಶ್ವವಿದ್ಯಾಲಯಗಳನ್ನ ಇದು ಮಾಡ್ತೀವಿ, ಅದಕ್ಕೆ ವಿಶ್ವವಿದ್ಯಾಲಯ ಅಂತ ಕರಿತೀವಿ. ನೀವು ಇಂಜಿನಿಯರಿಂಗ್ ಮಾಡಕ್ ಹೋಗ್ತೀರಾ, VTU ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅಂತ ಕರಿತೀವಿ. ಗೊತ್ತಾಯ್ತಲ್ಲಪ್ಪ? VTU ಅಂತ ಕರಿತೀವಿ. ಅದು ಇಡೀ ಕರ್ನಾಟಕದಲ್ಲಿ ಇರುವಂತಹ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಅದನ್ನ ಕರೆದಿರುತ್ತೆ. ಆ ನಿಮ್ಮೇನೆ ಯಾವುದೇ ಯೂನಿವರ್ಸಿಟಿ ಈ AT ಇದೆಯಲ್ಲಪ್ಪ, AT ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದೆ ಗೊತ್ತಾ? ಆ ಕಾಲೇಜಲ್ಲಿ ನೀವು ಇಂಜಿನಿಯರಿಂಗ್ ಮುಂದೆ ಓದಕ್ ಹೋದಾಗ ನೀವು ಯಾವ ಅಂಡರ್ ಓದಂಗಾಗುತ್ತೆ? VTU
ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿಯನ್ನ ರಚನೆಯನ್ನ ಮಾಡ್ತಾರೆ, ಆಯೋಗವನ್ನ ನೇಮಿಸ್ತಾರೆ. ತಾರಾಚಂದ್ ಸಮಿತಿಯು ದೈಹಿಕ ಶಿಕ್ಷಣದ ಪದವಿ ನೀಡಲು ಕೇಂದ್ರೀಯ ಕಾಲೇಜು ಸ್ಥಾಪಿಸುವುದು, ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯ ಕಾಲೇಜು ಸ್ಥಾಪಿಸುವುದು, ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯ ಪ್ರಕಟಿಸುವುದು, ದೈಹಿಕ ಶಿಕ್ಷಣ ಪರೀಕ್ಷೆಗಳು, ಮೌಲ್ಯಮಾಪನ ಮತ್ತು ತರಬೇತಿ ಹಾಗೂ ಮದ್ರಾಸು, ಮುಂಬೈ, ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲ್ವಿಚಾರಣಾ ವ್ಯವಸ್ಥೆ, ಅಖಾಡ, ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳು ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನ ಮಾಡಿತು. ಯಾವುದು? ತಾರಾಚಂದ್ ಸಮಿತಿ. ಅಂದ್ರೆ ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜು ಸ್ಥಾಪಿಸುವುದು, ಅಂದ್ರೆ ಈ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡುವುದು, ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕಾಲೇಜುಗಳು ಅಂದ್ರೆ ಯೂನಿವರ್ಸಿಟಿಗಳಲ್ಲಿ ಇರುತ್ತಿವು. ಯಾವುದು? MA, MSc, MCom, B.Ed. B.Ed ಅಂತಿದೆ ಗೊತ್ತಾ? ಇದೆಲ್ಲ ಮೊನ್ನೆ ಟ್ರೈನಿಂಗ್ ಬಂದಿದ್ರು ನೋಡಿ, ನಮಗೆ ಅವರೆಲ್ಲ ಟ್ರೈನರ್ಸ್. ಅಂದ್ರೆ ಅವರು ಆ 2 ವರ್ಷಗಳ ಕಾಲ ಓದಿ ಎಕ್ಸಾಮ್ ಬಂದ ಮೇಲೆ ಅವರು ಸರ್ಟಿಫಿಕೇಟ್ ಅನ್ನು ತಗೊಳ್ತಾರೆ. ಬ್ಯಾಚಲರ್ ಆಫ್ ಎಜುಕೇಶನ್ ಅಂದ್ಬಿಟ್ಟು ಸರ್ಟಿಫಿಕೇಟ್ ತಗೊಳ್ತಾರೆ. ಆ ಸರ್ಟಿಫಿಕೇಟ್ ತಗೊಂಡ ಮೇಲೆ ಅವರಿಗೆ ನೆಕ್ಸ್ಟ್ ಯಾವ್ದಾರ ಶಾಲೆಗಳಿಗೆ ಹೋಗಿ ಪಾಠ ಮಾಡೋದಕ್ಕೆ ಅವಕಾಶ ಸಿಗೋದು. ಈಗ ನಾವು ಬೈಕ್ ಓಡಿಸೋದಕ್ಕೆ DL ಬೇಕು ಅಂತಾರೆ ಗೊತ್ತಾ? ಅದೇ ರೀತಿ ನಾವು ಪಾಠ ಮಾಡೋದಕ್ಕೂ ಸಹ ಒಂದು ಸರ್ಟಿಫಿಕೇಟ್ ಬೇಕು. ನಾವು ಹಂಗೆ ಡಿಗ್ರಿ ಬಂದು ಪಾಠ ಮಾಡ್ತೀವಿ ಅಂತ ಮಾಡ್ತಾರಲ್ಲ, ಅರ್ಥ ಆಯ್ತಾ? ನಾವು ಅಷ್ಟೇ. ನಾನು ಈಗ 15 ವರ್ಷದಿಂದ ಬ್ಯಾಚಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ಅಂದ್ಬಿಟ್ಟು BPEd ಅಂತ ಕರಿತೀವಿ. ಏನಿದೆ? BPEd ಅಂತ ಅಂದ್ಬಿಟ್ಟು ಆ ಒಂದು ದೈಹಿಕ ಶಿಕ್ಷಣ ತರಬೇತಿ ಶಿಬಿರ 10 ತಿಂಗಳು 1 ವರ್ಷ ಕೋರ್ಸ್ ಅದು. ಆ ಕೋರ್ಸ್ ಅಲ್ಲಿ ನಾವು ಯಾವ್ಯಾವ ಕ್ರೀಡೆಗಳನ್ನ ಹೇಗೆ ಆಡಿಸಬೇಕು, ಯಾವ್ಯಾವ ರೀತಿ ಮಾಡಬೇಕು ಎಲ್ಲದನ್ನು ನಮಗೆ ಏನ್ ಮಾಡಿರ್ತಾರೆ, ತಿಳಿಸ್ಕೊಟ್ಟಿರ್ತಾರೆ. ಅದೇ ತರಪ್ಪ ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಆ ತಿಳಿಸ್ಕೊಟ್ಟು ಎಲ್ಲ ನಮಗೆ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆಗಿ ಮೇಲೆ ನಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ವಿಶ್ವವಿದ್ಯಾಲಯ. ಅವಾಗ ನಾವು ಆ ಸರ್ಟಿಫಿಕೇಟ್ ನಮ್ಮಲ್ಲಿದ್ರೆ ನಾವು ಎಲ್ಲರೂ ಉದ್ಯೋಗವನ್ನ ಪಡೆಯಬಹುದು. ಆ ರೀತಿ ಉದ್ಯೋಗವನ್ನು ಪಡೆದು ನಾವು ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೀವಿ ನೋಡಿ. ಎಲ್ಲ ನಮ್ಮ ನೇಟ್ ಟೀಚರ್ಸ್ ಗಳಿದ್ದೀವಲ್ಲ, ನಾವೆಲ್ಲರೂ ಸಹ ನಮ್ಮ ಮಾತ್ರ BPEd, ಇನ್ನೆಲ್ಲರೂ ಸಹ B.Ed ಕೋರ್ಸ್ ಅನ್ನು ಮುಗಿಸಿ ಅವ್ರ ಸರ್ಟಿಫಿಕೇಟ್ ಮೇಲೆ ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡು ನಾವಿವತ್ತು ಈ ಶಾಲೆಗಳಲ್ಲಿ ಒಂದು ಪಾಠವನ್ನ ಮಾಡ್ತಿದ್ದೀವಿ. ನಾನು ಡಿಗ್ರಿ ಆಗಿದೆ, ನಾನು ಚೆನ್ನಾಗಿ ಹೋಗ್ತೀನಿ, ನಾನು ಪಾಠ ಮಾಡ್ತೀನಿ ಅಂತ ಬರಕ್ ಬರಲ್ಲ, ಪಾಠ ಮಾಡಕ್ ಬರಲ್ಲ. ಇಲ್ಲಿ ಈ ಒಂದು ಕೋರ್ಸ್ಗಳನ್ನ ಕಲಿತು ಮಾಡಿ ಆ ಸರ್ಟಿಫಿಕೇಟ್ ತಗೊಂಡ್ರೆ ಮಾತ್ರ ನಾವಿಲ್ಲಿ ಪಾಠವನ್ನ ಮಾಡೋಕ್ಕಾಗೋದು. ಅದನ್ನ ಆ ಒಂದು ಕಾಲೇಜನ್ನು ಓಪನ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಸಮಿತಿಯಲ್ಲಿ ಮಾಡ್ತಾರೆ. ಸಮಿತಿಯಲ್ಲಿ ಸ್ಥಾಪಿಸಲು ಕೇಂದ್ರೀಯ ದೈಹಿಕ ಶಿಕ್ಷಕರ ತರಬೇತಿಯ ಕಾಲೇಜು ಸ್ಥಾಪಿಸುವುದು, ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯ
ಈ ಕ್ರೀಡೆಗಳನ್ನ ಯಾವುದು ವಾಲಿಬಾಲ್, ಖೋ ಖೋ, ಕಬಡ್ಡಿ, ಬ್ಯಾಸ್ಕೆಟ್ಬಾಲ್, ಹಾಕಿ, ಫುಟ್ಬಾಲ್, ಹ್ಯಾಂಡ್ಬಾಲ್, ಈ ಶಟಲ್ ಬ್ಯಾಡ್ಮಿಂಟನ್, ಬಾಲ್ ಬ್ಯಾಡ್ಮಿಂಟನ್ ಇವೆಲ್ಲ ಇರ್ತಾವಲ್ಲ ಅವು ಕ್ರೀಡೆಗಳು. ಇದು ಮನೋಲ್ಲಾಸ ಕ್ರೀಡೆಗಳು ಅಂದ್ರೆ ಸಣ್ಣ ಸಣ್ಣ ಆಟಗಳು. ಗೊತ್ತಿರ್ತಲ್ಲ ಸಣ್ಣ ಸಣ್ಣ ಆಟಗಳಂತ ಗೊತ್ತಿರ್ತಲ್ಲ. ಈಗ ಸರ್ಕಲ್ ನಿಲ್ಲಿಸ್ತೀವಿ, ಒಂದಷ್ಟು ಜನ ಗುಂಪು ಮಾಡಿ ಒಳಗಡೆ ಇರ್ತೀವಿ, ಬಾಲ್ ತಗೊಂಡು ಏನ್ ಮಾಡ್ತೀವಿ, ಪಾಯ್ಸನ್ ಬಾಲ್ ಅಂತ ಕರಿತೀವಿ. ಅವನು ಸೊಂಟದ ಕೆಳಗೆ ಕಾಲಿಗೆ ಬಿಡುವಂತೆ ಬಾಲ್ನ ಹೊಡಿತೀವಿ. ಟಚ್ ಆದ್ರೆ ಏನಾಗುತ್ತೆ, ಹೊರಗೆ ಕೂರಿಸ್ತೀವಿ ಅಲ್ವಾ. ಇವೆಲ್ಲ ಡ್ರ್ಯಾಗನ್ ಬಾಲ್ ಅಥವಾ ಡೇಂಜರ್ ಬಾಲ್, ಫೈರ್ ಬಾಲ್ ಅಂತೆಲ್ಲ ಕರಿತೀವಿ. ಅದೇ ರೀತಿ ಕೇರಳ ಗೊತ್ತಲ್ಲ, ಕೇರಳ ಗೊತ್ತಲ್ಲ, ಇವೆಲ್ಲ ರಿಕ್ರಿಯೇಷನ್ ಗೇಮ್ಗಳು. ಟೋಪಿ ಬೇಕಾ ಟೋಪಿ ಎಲ್ಲ ಆಡ್ಕೊಂಡು ಗೊತ್ತಲ್ಲ, ಇವೆಲ್ಲ ಸಹ ರಿಕ್ರಿಯೇಷನ್ ಗೇಮ್ಗಳು. ಗೊತ್ತಾಯ್ತಪ್ಪ. ಈ ಒಂದು ಮನೋಲ್ಲಾಸಕ್ಕೆ ಬೇಕಾದಂತ ಸಾಹಿತ್ಯಗಳನ್ನ ರಚಿಸುವಂತದ್ದಾಗಿರ್ಬೋದು. ಆಮೇಲೆ ದೈಹಿಕ ಶಿಕ್ಷಣ ಪರೀಕ್ಷೆಗಳು, ಮೌಲ್ಯಮಾಪನ ಮತ್ತು ತರಬೇತಿ. ದೈಹಿಕ ಶಿಕ್ಷಣದ ಪರೀಕ್ಷೆಗಳು ಗೊತ್ತಾಯ್ತಲ್ಲಪ್ಪ. ಈ ಪರೀಕ್ಷೆಗಳನ್ನು ನೀವೆಲ್ಲ ಮಾಡ್ತಿದೀವಲ್ಲ, ಆ ರೀತಿಯಾದಂತಹ ಪರೀಕ್ಷೆಗಳು ಹಾಗೂ ಇನ್ನೊಂದು ಏನ್ ಬೇಕಾಯ್ತು, ಮೌಲ್ಯಮಾಪನ ಮತ್ತು ತರಬೇತಿಯ ಅವಶ್ಯಕತೆ ತುಂಬಾ ಇತ್ತು. ಮೌಲ್ಯಮಾಪನ ಅಂದ್ರೆ ಏನು, ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ವ್ಯಾಲ್ಯೂಯೇಷನ್ ಅಂತ ನೀವು ಟೆಸ್ಟ್ ಅನ್ನ ಬರೆದಾಗ ವ್ಯಾಲ್ಯೂಯೇಷನ್ ಮಾಡಲ್ಲ ಟೀಚರ್ಸ್, ಅದೇ ರೀತಿ ನಾವು ಮೌಲ್ಯಮಾಪನವನ್ನ ಮಾಡೋದಾಗಿರುತ್ತೆ. ಹಾಗೂ ಮದ್ರಾಸು, ಮುಂಬೈ, ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲ್ವಿಚಾರಣೆ ವ್ಯವಸ್ಥೆ. ಮೇಲ್ವಿಚಾರಣೆ ಅಂದ್ರೆ ಸೂಪರ್ವೈಸರ್ ಅಂತ ಕರಿತೀವಿ. ಆ ಸೂಪರ್ವೈಸರ್ ಮಾಡೋದು. ಈಗ ನಾವು ಪಾಠ ಮಾಡ್ತಿದ್ದೀವಿ ಏನಂತ ನೋಡೋಕೆ ನಮಗೆ ಯಾರಿದ್ದಾರೆ, HM ಇದ್ದಾರೆ. HM ಟೀಚರ್ಸ್ ಎಲ್ಲ ಶಾಲೆಗೆ ಬರ್ತಾರೋ ಇಲ್ಲೋ, ಪಾಠ ಮಾಡ್ತಿದ್ರು ಅಂತ ನಮ್ಮ ಮೇಲೆ ಒಬ್ಬರೇ ಇರ್ತಾರೆ, BO ಇರ್ತಾರೆ. ಅರ್ಥಾಯ್ತೇನಪ್ಪ, BO ಇರ್ತಾರೆ. BO ಗಳಿಗೆಲ್ಲ ಮೇಲೆ ಯಾರಿರ್ತಾರೆ, DDPI ಇರ್ತಾರೆ. DDPI ಆಫೀಸರ್ ಅಂತ ಇರ್ತಾರೆ. ಜಿಲ್ಲೆಗೆ ಅವರು ಆಫೀಸರ್. ಅವ್ರುಗಳಿಗೆಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೂ DDPI ಇರ್ತಾರೆ. ಅವ್ರುಗಳಿಗೆಲ್ಲ ಕಮಿಷನರ್ ಅಂತ ಇರ್ತಾರೆ ಬೆಂಗಳೂರು. ಗೊತ್ತಾಯ್ತಲ್ಲಪ್ಪ. ಅವ್ರುಗಳಿಗೆಲ್ಲ ಮತ್ತೆ ಬೇರೆ ಅವ್ರಿಗಿಂತ ಮೇಲೆ ಒಬ್ಬರು ಇರ್ತಾರೆ. ಅವ್ರುಗಳಿಗೆಲ್ಲ ಯಾರಿರ್ತಾರೆ, ಎಜುಕೇಶನ್ ಮಿನಿಸ್ಟರ್ ಇರ್ತಾರೆ. ಆದ ಮಿನಿಸ್ಟರ್ಗಳಿಗೆಲ್ಲ ಒಬ್ಬ CM ಇರ್ತಾರೆ ಅಲ್ವನಪ್ಪ. ಈ ರೀತಿ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಿದೀವಿ ಅಲ್ವಾ. ಮೇಲ್ವಿಚಾರಣೆ ವ್ಯವಸ್ಥೆ ಅಂತ ಕರಿತೀವಿ. ಅಖಾಡ, ಅಖಾಡ ಅಂದ್ರೆ ಏನು, ಅಖಾಡ ಅಂದ್ರೆ ಏನು, ಅಖಾಡ ಅಂದ್ರೆ ಕೋಟಲ್ಲ ಹೇಳಿ ನೋಡೋಣ. ಅಖಾಡ ಅಂದ್ರೆ, ಅಖಾಡ ಅಂದ್ರೇನು, ಆಟ ಆಡೋದು. ಕುಸ್ತಿ ಆಡ್ತೀವಿ ಗೊತ್ತಾ, ಎಲ್ಲಾಡ್ತೀವಿ ಕುಸ್ತಿನ, ಮಣ್ಣಿನ ಮೇಲೆ ಆಡ್ತೀವಿ, ಮಣ್ಣಲ್ಲಿ ಆಡ್ತೀವಿ. ಅಥವಾ ಕುಸ್ತಿ ಗರಡಿ ಮನೆ ಅಂತ ಕರಿತೀವಿ ಗೊತ್ತಾ. ಗರಡಿ ಮನೆ ಕುಸ್ತಿ ಆಡಕ್ಕೆ ಅಂತಾನೆ ಒಂದು ಇರುತ್ತೆ ಗೊತ್ತಾ. ಅದೆಲ್ಲ ಫಿಲಂ ಎಲ್ಲ ನೋಡಿರಲ್ಲ, ಗರಡಿ ಮನೆಗಳೆಲ್ಲ ಎತ್ತದು ಮಾಡೋದು, ಭಾರ ಎತ್ತದು, ಆ ಕುಸ್ತಿ ಆಡೋದೆಲ್ಲ ಮಾಡಲ್ವಾ. ಅದನ್ನ ನಾವು ಏನಂತ ಕರಿತೀವಿ, ಗರಡಿ ಮನೆ ಅಂತ ಕರಿತೀವಿ ಗೊತ್ತಾ. ಅಖಾಡ ಅಂತ ಕರಿತೀವಿ. ಅಖಾಡ ಅನ್ನೋದು ಕುಸ್ತಿಯನ್ನು ಏನ್ ಮಣ್ಣಾಕಿ ಮಾಡಿರ್ತೀವಲ್ಲ ಅದು ಅಖಾಡ. ವ್ಯಾಯಾಮ ಶಾಲೆ, ವ್ಯಾಯಾಮ ಶಾಲೆ ಅಂದ್ರೆ, ವ್ಯಾಯಾಮ ಶಾಲೆ ಅಂದ್ರೆ ಜಿಮ್. ಜಿಮ್ ಮಾಡೋದು ಗೊತ್ತಾ, ಕಬ್ಬಿಣದ ಭಾರ ಎತ್ತೋದು ಅದಕ್ಕೆ ಏನಂತ ಕರೀತಾರೆ, ವ್ಯಾಯಾಮ ಶಾಲೆ ಅಂತ ಕರೀತಾರೆ. ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪಿಸುವುದು, ಕ್ರೀಡಾ ಕ್ಲಬ್ಗಳನ್ನ ಸ್ಥಾಪಿಸುವುದು. ನೋಡಿ ನಿಮ್ಮೂರಲ್ಲಿ ಯುವಕರೆಲ್ಲ ಸೇರ್ಕೊಂಡು ಯಾವುದೋ ಒಂದು ಆಟನ ಫೇಮಸ್ ಆಗಿರ್ತದೆ, ಏನೋ ಒಂದು ಹೆಸರು ಕೊಡೋದು, ಆಂಜನೇಯ ಯುವಕರ ಸಂಘ, ಕ್ರೀಡಾ ಸಂಘ. ಗೊತ್ತಾಯ್ತನಪ್ಪ. ಈ ರೀತಿ ಒಂದು ಸಂಘಗಳನ್ನ, ಕ್ರೀಡೆಗಳಿಗೆ ಒಂದು ಸಂಘವನ್ನ ಮಾಡ್ಕೊಂತಾರೆ, ಕ್ಲಬ್ಗಳನ್ನ ಮಾಡ್ಕೊಂತಾರೆ. ಅದನ್ನ ಕ್ಲಬ್ಗಳನ್ನೆಲ್ಲ ನಾವು ಸಿಟಿಗಳಲ್ಲಿ ಹೆಚ್ಚಾಗಿ ನೋಡ್ತೀವಿ ಅಲ್ವನಪ್ಪ. ಸಿಟಿಗಳಲ್ಲಿ ಆ ಯುನೈಟೆಡ್ ಕ್ಲಬ್ ಅಂತೆ, ಮದ್ರಾಸ್ ಕ್ಲಬ್ ಅಂತ ಏನೇನೋ ಕ್ಲಬ್ಗಳು ಇರ್ತವೆ, ಸಹ್ಯಾದ್ರಿ ಕ್ಲಬ್, ಮಲೆನಾಡು ಕ್ಲಬ್, ಏನೇನೋ ಮಾಡ್ಕೊಂಡಿರ್ತಾರೆ. ಆ ಕ್ರೀಡೆಗಳನ್ನ ಆಡೋದಕ್ಕೋಸ್ಕರನೇ ಮಾಡ್ಕೊಂಡು ಆ ಒಂದು ಕ್ಲಬ್ಬಿನಲ್ಲಿ ತರಬೇತಿಯನ್ನು ಪಡೆದು ಒಳ್ಳೆ ಹೆಸರನ್ನ ಮಾಡಿ ಉದ್ಯೋಗಾವಕಾಶಗಳನ್ನ ಪಡೀತಾರೆ. ಮೊದಲ ಶಿಫಾರಸು ಮಾಡಿದ್ರು ಡಾಕ್ಟರ್ ರಾಧಾಕೃಷ್ಣ ಆಯೋಗವು ತಾರಾಚಂದ್ರ ಸಮಿತಿಯ ಶಿಫಾರಸುಗಳನ್ನು ಅನುಮೋದಿಸುವುದರೊಂದಿಗೆ ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ಕಡ್ಡಾಯ ಶಿಕ್ಷಣ, ದೈಹಿಕ ಶಿಕ್ಷಣವಿರಬೇಕೆಂದು ಶಿಫಾರಸನ್ನ ಮಾಡಿತು. ಗೊತ್ತಾಯ್ತನಪ್ಪ. ಡಾಕ್ಟರ್ ರಾಧಾಕೃಷ್ಣ ಆಯೋಗ ಏನ್ ಮಾಡ್ತು, ತಾರಾಚಂದ್ರ ಸಮಿತಿಯ ಶಿಫಾರಸನ್ನು
ಬಿಪಿಎಡ್ ಎಂಪೆಡ್ ಎಂಪೆಡ್ ಅಂದ್ರೆ ಏನು ಬಿಪಿಎಡ್ ಅಂದ್ರೆ ಬಿಎಡ್ ಬಿಪಿಎಡ್ ಅಂದ್ರೆ ಬ್ಯಾಚುಲರ್ ಆಫ್ ಎಜುಕೇಶನ್ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ಕರೀತೀವಿ ಅದೇ ಎಂಪೆಡ್ ಎಂಎಡ್ ಅಂದ್ರೆ ಮಾಸ್ಟರ್ ಆಫ್ ಎಜುಕೇಶನ್ ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂತ ಕರೀತೀವಿ ಗೊತ್ತಾ ಅದನ್ನ ಮಾಡಿದ್ರೆ ನಾವು ಈಗ ಬಿಎ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಮಾಡಿದ್ರೆ ನಾನು ಇಲ್ಲಿ ಹೈಸ್ಕೂಲ್ ಅಲ್ಲಿ ಇದ್ದೇನೆ ಅದೇ ನಾನು ಮಾಸ್ಟರ್ ಆಫ್ ಇದಾಗಿದ್ದಿದ್ರೆ ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಮಾಡಿದ್ರೆ ಕಾಲೇಜುಗಳಲ್ಲಿ ಡಿಗ್ರಿ ಕಾಲೇಜುಗಳಲ್ಲಿ ನಾವು ಅಪಾಯಿಂಟ್ ಆಗಿ 1954ರಲ್ಲಿ ಕೇಂದ್ರ ಸರ್ಕಾರವು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಇದು ತುಂಬಾ ಇಂಪಾರ್ಟೆಂಟ್ ಅದು 1954ರಲ್ಲಿ ಏನನ್ನ ಸ್ಥಾಪನೆ ಮಾಡ್ತಾರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎನ್ನುವ ಒಂದು ಇದನ್ನು ಓಪನ್ ಮಾಡ್ತಾರೆ ಸಮಿತಿಯನ್ನ ರಚಿಸ್ತಾರೆ ಸಮಿತಿಯನ್ನ ರಚಿಸ್ತಾರೆ ಈ ಸಮಿತಿಯು ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಚಟುವಟಿಕೆಗಳ ಕುರಿತು ಸಮಗ್ರ ಪರ್ಯಾಲೋಚನೆ ಮಾಡಿದ ನಂತರ 1956ರಲ್ಲಿ ಏನ್ ಮಾಡ್ತಾರೆ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅನ್ನೋ ಒಂದು ವರದಿಯನ್ನ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ ಪರೀಕ್ಷಾ ಕ್ರಮ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜುಗಳನ್ನು ಪ್ರಾರಂಭಿಸಲು ಶಿಫಾರಸನ್ನ ಮಾಡಲಾಯಿತು ಎಷ್ಟರಲ್ಲಿ 1956ರಲ್ಲಿ ಈ ಒಂದು ಶಿಫಾರಸನ್ನ ಮಾಡಲಾಗುತ್ತೆ ಅದು ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಇದು ತುಂಬಾ ಇಂಪಾರ್ಟೆಂಟ್ 1956 ಇವುಗಳಲ್ಲಿ ಏನೇನ್ ಮಾಡಿದ್ರು ಅಂತ ನಾನು ಕೇಳ್ತೀನಿ ಹೇಳ್ಬೇಕು ನೀವು 1954ರಲ್ಲಿ ಯಾವ ಒಂದು ಮಾಡಿದ್ರು ಇಲ್ಲ 1954ರಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎನ್ನುವುದನ್ನ ಸ್ಥಾಪನೆ ಮಾಡಿದ ಸಮಿತಿ ಮಾಡ್ತಾರೆ ಅದೇ 1956ರಲ್ಲಿ ನ್ಯಾಷನಲ್ ವರದಿಯನ್ನ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ ಪರೀಕ್ಷಾ ಕ್ರಮ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜನ್ನ ಪ್ರಾರಂಭಿಸಲು ಶಿಫಾರಸನ್ನ ಮಾಡ್ತಾರೆ 1956ರಲ್ಲಿ ಕೇಂದ್ರ ಸರ್ಕಾರವು ನ್ಯಾಷನಲ್ 1957ರಲ್ಲಿ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಅಂತ ನಮ್ಮ ಮಧ್ಯಪ್ರದೇಶ ಭಾರತದ ನಮ್ಮ ಕರ್ನಾಟಕದ ಮೇಲ್ಭಾಗದಲ್ಲಿದೆ ಮಧ್ಯಪ್ರದೇಶ ಆ ಮಧ್ಯಪ್ರದೇಶದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗ್ವಾಲಿಯರ್ನಲ್ಲಿ ಡಾಕ್ಟರ್ PM ಜೋಸೆಫ್ ಇವರ ನೇತೃತ್ವದಲ್ಲಿ 3 ವರ್ಷದ ಸ್ನಾತಕ ಪದವಿಯನ್ನು ದೈಹಿಕ ಶಿಕ್ಷಣದ ಶಿಕ್ಷಕರ ತರಬೇತಿಗಾಗಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನ ಸ್ಥಾಪಿಸಿತು ಎಷ್ಟರಲ್ಲಿ 1957ರಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ PM ಜೋಸೆಫ್ ಎನ್ನುವರ ಒಂದು ನೇತೃತ್ವದಲ್ಲಿ 3 ವರ್ಷಗಳ ದೈಹಿಕ ಶಿಕ್ಷಣದ ಸ್ನಾತಕೋತ್ತರ ಪದವಿ ಅಂದ್ರೆ ಮಾಸ್ಟರ್ ಡಿಗ್ರಿ ಅಂತ ಹೇಳ್ತೀರಲ್ಲ ಆ ಒಂದು ಸ್ನಾತಕೋತ್ತರ ಪದವಿಯನ್ನ ದೈಹಿಕ ಶಿಕ್ಷಣದ ಶಿಕ್ಷಕರ ತರಬೇತಿಗಾಗಿ ಲಕ್ಷ್ಮೀಬಾಯಿ LLCP ಅಂತ ಕರೀತೀವಿ ಅದು LLCP ಗೊತ್ತಲ್ಲ ಅಂದ್ರೆ ಈ ಲಕ್ಷ್ಮೀಬಾಯಿ ನ್ಯಾಷನಲ್ ಫಿಸಿಕಲ್ ಎಜುಕೇಶನ್ ಅಂತ ಬರುತ್ತೆ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಅಂತ ಬರುತ್ತೆ ಅದನ್ನ ಸ್ಥಾಪಿಸ್ತಾರೆ ನಂತರ ಎಲ್ಲಾ ಕಾಲೇಜುಗಳ ರಾಜ್ಯಗಳಲ್ಲಿ 1 ವರ್ಷದ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕೇಂದ್ರವನ್ನ ಪ್ರಾರಂಭಿಸಲಾಯಿತು ನಾನು ಹೇಳಿದ್ದಲ್ಲ 1 ವರ್ಷ ನಾವು ಮಾಡ್ಕೊಂಡಿದ್ದೀವಿ ಅಂತ ಇದು ಬ್ಯಾಚುಲರ್ ಅದು 2 ವರ್ಷದ್ದು ಮಾಸ್ಟರ್ ಡಿಗ್ರಿ ಇದು 1 ವರ್ಷದ್ದು ಅದು ಬ್ಯಾಚುಲರ್ ಆಫ್ ಈ ಮಧ್ಯದಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್
ಸ್ಪೋರ್ಟ್ಸ್ NIS ಅಂತ ಬಿಟ್ಟು ಪಾಟಿಯಾಲ ಅಂತ ಒಂದು ಬರುತ್ತೆ, ಅಲ್ಲಿ ಪ್ರಾರಂಭಿಸ್ತಾ ಇರೋದು ತುಂಬಾ ಇಂಪಾರ್ಟೆಂಟ್. NIS ಅಂತ ಬಿಟ್ಟು ಕೋಚಿಂಗ್ ಸೆಂಟರ್. ನಾವು ಒಬ್ಬ ತರಬೇತುದಾರ ಆಗಬೇಕು ಅಂತಂದ್ರೆ ನಾವು ಆ 10 ತಿಂಗಳ ಕೋರ್ಸ್ ಅನ್ನು ಮಾಡ್ಕೊಂಡು ಬಂದ ನಂತರ ನಾವು ತರಬೇತುದಾರರಾಗಿ ಆಗೋದಕ್ಕಾಗಲು ಸಾಧ್ಯ ಆಗೋದು. ಅರ್ಥ ಆಯ್ತಲ್ಲ? ಯಾವುದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಗೊತ್ತಾಯ್ತಲ್ಲ? ಎಷ್ಟರಲ್ಲಿ 1961ರಲ್ಲಿ NIS ಅನ್ನ ಸ್ಥಾಪನೆಯನ್ನು ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ಈ ಸ್ಕೀಮ್ ಏನಿದೆಯಲ್ಲ 1961ರಲ್ಲಿ NIS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂದ್ರೆ ತರಬೇತಿ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ? ಪಾಟಿಯಾಲದಲ್ಲಿ ಪ್ರಾರಂಭಿಸ್ತಾರೆ. ಅರ್ಥ ಆಯ್ತಲ್ಲ? ಸರ್ 30 ಕೂತ್ಕೊಳ್ಳೋ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಎಲ್ಲಿ ತನಕ ಮಾಡಿದೀನಿ? ಪಾಟಿಯಾಲದಲ್ಲಿ ಪ್ರಾರಂಭಿಸಲಾಯಿತು. ಗುರುತು ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಇದು ಮಾಡೋಣ. ಅರ್ಥ ಆಯ್ತಲ್ಲ? ಏನಾದ್ರು ಕ್ವಶನ್ಸ್ ಇದಾವಾ? ಡೌಟ್ ಇದೆಯಾ? ಏನಾದ್ರು ಡೌಟ್ ಇದೆಯೇನಪ್ಪ? ನಾನು ಕೇಳೋದ ಕ್ವಶನ್ ನಿಮಗೀಗ ಏನ್ರಿ 1956ರಲ್ಲಿ ಏನೇನು ಸ್ಥಾಪನೆ ಮಾಡ್ತಾರಪ್ಪ? 54ರಲ್ಲಿ ಸೆಂಟ್ರಲ್ ಅಡ್ವೈಸರಿ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅನ್ನೋ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಇದರ 1961ರಲ್ಲಿ ಹೇಗೆ ಸ್ಥಾಪನೆ ಮಾಡ್ತಾರಪ್ಪ? 1961ರಲ್ಲಿ ಇಲ್ಲೇ ಬರ್ತಿದ್ದೀನಲ್ವ? NIS ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಗೊತ್ತಾಯ್ತಲ್ಲ? ಏನೇಂತಲ್ಲ 1956ರಲ್ಲಿ ಏನ್ ಮಾಡ್ತಾರಪ್ಪ? ತರಬೇತಿಯನ್ನ ಮಾಡ್ತಾರೆ. 1957ರಲ್ಲಿ ಗ್ವಾಲಿಯರ್ನಲ್ಲಿ ಏನ್ ಮಾಡ್ತಾರೆ? LNCT ಅನ್ನ ಓಪನ್ ಅನ್ನ ಮಾಡ್ತಾರೆ. ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ. ಇದನ್ನು ಸ್ಥಾಪನೆ ಮಾಡಿದ್ದಲ್ಲಿ NIS ಅನ್ನ ಪಾಟಿಯಾಲ ಗೊತ್ತಾಯ್ತದ? ತಿಳ್ಕೊಂಡಿದ್ದೀರಲ್ಲ ಮಕ್ಕಳೇ ಎಲ್ಲರೂ? ಗುಡ್. ಮುಂದಿನ ತರಗತಿಯಲ್ಲಿ ಮುಂದಿನ ಅಭ್ಯಾಸವನ್ನ ಮಾಡೋಣ. ಕೂತ್ಕೊಳ್ಳಿ.